ಕನ್ನೆ ನಾವು ಊರಿಗೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೊ ಈಗ ನಾವು 7 ಮೆಂಬರ್ಸ್ ಟೋಟಲ್ ಆಗಿದ್ದೀವಿ. ಅದಕ್ಕೆ ಒಂದು ಕಾರ್ ಮತ್ತು ಒಂದು ಬೈಕಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೀವಿ. ಈಗ ಕಾರ್ ಡ್ರೈವಿಂಗ್ ಮಾಡ್ತಾ ಇರೋದು ನಮ್ಮ ಮನೆಯವರು, ಬೈಕ್ ಡ್ರೈವಿಂಗ್ ಮಾಡ್ತಾ ಇರೋದು ನನ್ನ ತಮ್ಮ ಸಾಗರ್. ಅವ್ರು ಆಲ್ರೆಡಿ ಮುಂಚೆನೇ ಹೋಗಿದ್ರು. ಸೊ ಹಾಗಾಗಿ ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ಈಗ ನೋಡಿ ನಾವು ರೆಸಾರ್ಟ್ ಹತ್ರ ಬಂದ್ವಿ. ಇಲ್ಲಿಂದ ನಾವೀಗ ಎಂಟರ್ ಆಗಿ ನಮ್ದು ಆಲ್ರೆಡಿ ಆನ್ಲೈನ್ ಟಿಕೆಟ್ ಬುಕ್ ಆಗಿತ್ತು. ಎಂಟರ್ ಆದ ತಕ್ಷಣ ನಮಗೆ ಅಲ್ಲಿ ರಿಸೆಪ್ಷನಲ್ಲಿ ಹೋಗಿ ಮ್ಯಾನೇಜರ್ ಇರ್ತಾರೆ, ಅವ್ರ ಹತ್ರ ನಾವು ನಮ್ಮದು ಏನು ಆನ್ಲೈನಲ್ಲಿ ಟಿಕೆಟ್ನ ಬುಕ್ ಮಾಡ್ಕೊಂಡಿರ್ತೀವೋ ಸೊ ಅದ್ರ ಚಾರ್ಜಸ್ ಎಲ್ಲ ಪೇ ಮಾಡ್ಕೊಂಡಿರ್ತೀವಲ್ಲ ಆ ಸ್ಲಿಪ್ನ ತೋರಿಸಿದ್ರೆ ಅವ್ರಿಗೆ ನಮಗೆ ಬ್ಯಾಂಡ್ ಆಗಿರ್ಬೋದು ಅಥವಾ ಏನೇನು ರಿಸ್ಟ್ರಿಕ್ಷನ್ ಇರುತ್ತೆ, ಏನೇನು ಫುಡ್ ಟೈಮ್, ಅದು ಗೇಮ್ಸ್ ಟೈಮ್ ಎಲ್ಲನೂ ಕೂಡ ಅವರು ಹೇಳ್ತಾರೆ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಈಗ ನೋಡಿ ನಮ್ಮಮ್ಮ ನಮ್ಮ ಆಂಟಿ ಇದೇ ಫಸ್ಟ್ ಟೈಮ್ ಡ್ರೆಸ್ ಹಾಕ್ಕೊಂಡು ಬರ್ತಾ ಇರೋದು. ಅದು ರೆಸಾರ್ಟ್ಗೆ ಗೇಮ್ಸ್ ಎಲ್ಲ ಇರುತ್ತೆ, ಸ್ಯಾರಿಲೆಲ್ಲ ಆಗಲ್ಲ ಅಂತ ಹೇಳಿದ್ದಕ್ಕೆ ಡ್ರೆಸ್ ಹಾಕ್ಕೊಂಡು ಬರ್ತಾ ಇದ್ದಾರೆ. ಮುಂಚೆ ಎಲ್ಲ ಡ್ರೆಸ್ ಹಾಕ್ತಾಯಿದ್ರು. ಮಕ್ಕಳಾಗಿ ಸ್ವಲ್ಪ ಅವ್ರಿಗೆ ಹೆಲ್ತ್ ಇಶ್ಯೂ ಆಗಿ ಸ್ವಲ್ಪ ವೆಯ್ಟ್ ಗೇನ್ ಆದರೂ ಅಲ್ಲಿಂದ ಅವ್ರಿಗೆ ಸ್ವಲ್ಪ ಡ್ರೆಸ್ ಹಾಕೋದನ್ನ ಬಿಟ್ಟಿದ್ರು. ಸೊ ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈಗ ಈ ಥರ ಜಾಗಕ್ಕೆ ಹೋದಾಗ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಇಳಿತೀವಿ ನಾವು, ಆ ಥರ ಎಲ್ಲ ಇರುವಾಗ ಸ್ಯಾರಿಲೆಲ್ಲ ಕಂಫರ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಡ್ರೆಸ್ ಹಾಕ್ಕೊಂಡ್ರೆ ಅವ್ರಿಗೂ ಕೂಡ ಕಂಫರ್ಟ್ ಆಗುತ್ತೆ. ಈಗ ನೋಡಿ ನಾವು ರಿಸೆಪ್ಷನ್ಗೆ ಎಂಟರ್ ಆಗಿದ್ದೀವಿ. ಇಲ್ಲಿ ಇಂಡೋರ್ ಗೇಮ್ಸ್ ಎಲ್ಲ ಇತ್ತು, ಬಟ್ ನಾವು ಸ್ಟಾರ್ಟಿಂಗೇ ಇಂಡೋರ್ ಗೇಮ್ಸ್ ಬೇಡ, ನಮ್ಗೆ ಏನೇನು ಇಷ್ಟ ಇದೆಯೋ ಗೇಮ್ಸ್ ಎಲ್ಲ ಅಲ್ಲಿ ಡಿವೈಡ್ ಆಗಿ ನೋಡ್ಕೊಳ್ಳೋಣ ಅಂತ ನಮ್ಮ ಅವಿಶ್ರಾಜ್ ನೋಡಿ ಪೋಸ್ ಕೊಡ್ತಾ ಇದ್ದಾನೆ, ಫೋಟೋ ಹಂಗೆ ತೆಗೀರಿ ಹಿಂಗೆ ತೆಗೀರಿ ಅಂತ ಹೇಳಿ. ಹಾಗೆ ಇಲ್ಲಿ ಇಂಡೋರ್ ಗೇಮಲ್ಲಿ ಕ್ಯಾರಮ್ ನೋಡ್ಬಿಟ್ಟ ತಕ್ಷಣವೇ ನಮ್ಮ ಅವಿಶ್ರಾಣಿಗೂ ಇಷ್ಟ ಆಯಿತು. ಹಾಗೆ ನನ್ನ ತಮ್ಮನೂ ಸ್ವಲ್ಪ ಹೊತ್ತು ನಾವು ಎಲ್ಲ ಏನೇನು ಪ್ರೋಸೆಸ್ ಮುಗಿಸೋಷ್ಟರೊಳಗೆ ಆಡೋಣ ಅಂಥೇಳಿ ಆಡ್ತಾ ಇದ್ದಾರೆ. ಕರ್ಕೊಬಂದಿದ್ದು ಇದೇ ಮೊದಲನೇ ಸಲ ನಾವು. ನೆಕ್ಸ್ಟ್ ನೋಡಿ ಆಗಲೇ ಹೇಳಿದ್ನಲ್ವ, ಸೊ ಈ ಥರ ಐಡಿ ಬ್ಯಾಂಡ್ಸ್ ಅಂದರೆ ಅಡಲ್ಟ್ಸಿಗೆ ಮಾತ್ರ ಇದು, ಕಿಡ್ಸ್ಗೆಲ್ಲ ಏನೂ ಹಾಕೋದಿಲ್ಲ. ನಾವೆಷ್ಟು ಟಿಕೆಟ್ ಬುಕ್ ಮಾಡ್ಕೊಂಡಿರ್ತೀವೋ ಅಷ್ಟು ಪರ್ಸನ್ಸ್ಗೆ ಅವರು ನೋಡಿ ಎಂಟ್ರಿ ಮಾಡಿಕೊಂಡು ಈ ಥರ ಬ್ಯಾಂಡ್ಸ್ ಎಲ್ಲ ಹಾಕ್ತಾರೆ. ಎಲ್ಲ ರೆಸಾರ್ಟಲ್ಲೂ ಕೂಡ ಹಾಕ್ತಾರೆ ಇದನ್ನು. ಸೊ ಇಲ್ಲೂ ಅಷ್ಟೇ, ಇದರಲ್ಲಿ ಏನು ಸ್ಪೆಷಲ್ ಇಲ್ಲ. ನಾನು ನನ್ನ ಬ್ರದರ್ಸ್ ನಮ್ಮ ಮನೆಯವರೆಲ್ಲ ಹೋಗಿದ್ದೀವಿ ರೆಸಾರ್ಟ್ಸಿಗೆ ತುಂಬ. ಅಮ್ಮನೂ ಒಂದು ಸಲ 2 ಸಲ ಬಂದಿದ್ದಾರೆ, ಬಟ್ ಆಂಟಿ ಬಂದಿದ್ದು ಇದೇ ಫಸ್ಟ್ ಟೈಮ್. ಅವ್ರಿಗೆಲ್ಲ ಹೊಸ್ತು ಒಂಥರ ಏನೋ ಸ್ಪೆಷಲ್ ಅನ್ನಿಸ್ತಾ ಇತ್ತು ಎಲ್ಲದನ್ನು ಎಕ್ಸ್ಪೀರಿಯೆನ್ಸ್ ಮಾಡುವಾಗ. ಹಾಗೆ ನಮ್ಮ ಅವಿಶ್ರಾಣನ ಜೊತೆ ಆಟ ಆಡೋದಂತೂ ನಮಗೆಲ್ಲ ತುಂಬಾ ಇಷ್ಟ ಆಯಿತು. ಅವ್ನು ಮಾಡೋ ಚೇಷ್ಟೆಗಳನ್ನಾಗಿರ್ಬೋದು, ರೇಗಿಸೋದು, ಮುನಿಸ್ಕೊಳ್ಳೋದು ಅದೆಲ್ಲನೂ ತುಂಬ ಚೆನ್ನಾಗಿತ್ತು. ಮಾತ್ರ ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಒಬ್ಬರು ಬೇರೆಯವರು ಬಂದಿದ್ದರು ಇಂಡೋರ್ ಗೇಮ್ಸ್ ಆಡೋದಕ್ಕೆ. ಸೊ ಅವ್ರ ಜೊತೆ ಇವನು ಸೇರಿ ಆಡ್ತಾ ಇದ್ದಾನೆ. ಅವ್ನಿಗೆ ಆ್ಯಕ್ಚುಲಿ ಕ್ಯಾರಮ್ ಆಡೋದು ಹೇಗೆ ಅಂತ ಪರ್ಫೆಕ್ಟಾಗಿ ಗೊತ್ತಿಲ್ಲ, ಆದರೂ ಅವ್ರ ಜೊತೆ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಗೇಮ್ಸ್ ಆಡ್ತಾ ಇದ್ದಾನೆ. ಹೆಂಗೆ ಹೊಡಿಬೇಕು ಅಂತಲೂ ಗೊತ್ತಿಲ್ಲ. ಅವನೇ ಕೈನ್ಸೆಲ್ಲ ತೆಗೆದ್ಬಿಟ್ಟು ಅದರೊಳಗಡೆ ಹೋಲೊಳಗಡೆ ಹಾಕಿ ನಾನು ವಿನ್ ಆದೆ ಅಂತ. ಅದೆಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ ನೋಡೋದಕ್ಕೆ. ನೆಕ್ಸ್ಟ್ ನಾವು ವೆಲ್ಕಮ್ ಡ್ರಿಂಕ್ಸ್ ವೆಯ್ಟ್ ಮಾಡಿದ್ವಿ. ನಮಗಿಲ್ಲೇ ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಅಂದರೆ ವೆಲ್ಕಮ್ ಡ್ರಿಂಕ್ಸ್ಗೆ ಸ್ವಲ್ಪ ಅವರು ವೆಯ್ಟ್ ಮಾಡಿಸಿದ್ರು. ನೆಕ್ಸ್ಟ್ ಹೆಂಗೋ ವೆಲ್ಕಮ್ ಡ್ರಿಂಕ್ಸ್ ತೊಗೊಂಡು ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಹೋಗೋದಕ್ಕೆ. ನಮ್ಮ ಅವಿಶ್ರಾಣನಿಗಂತೂ ಎಲ್ಲೆಲ್ಲಿ ಸ್ಪೆಷಲ್ ಪ್ಲೇಸ್ ಕಾಣುತ್ತೋ, ಗ್ರೀನರಿ ಆಗಿರ್ಬೋದು, ಟ್ರೀಸ್ ಅದೆಲ್ಲ ಏನೇನು ಚೆನ್ನಾಗಿ ಕಾಣಿಸುತ್ತೋ ಅಲ್ಲೆಲ್ಲ ಹೋಗಿ ನಿಂತ್ಕೊಂಡು ಪೋಸ್ ಕೊಡೋದು, ನನ್ನ ಫೋಟೋ ತೆಗಿಯತ್ತೆ, ನನ್ನ ಫೋಟೋ ತೆಗಿ, ವೀಡಿಯೋ ಮಾಡು, ಅದಕ್ಕೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಅಂದರೆ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ತುಂಬಾ ಇಷ್ಟ ಅದಕ್ಕೂ ಕೂಡ. ನೋಡಿ ಇಲ್ಲಿ ನಮ್ಮ ಮನೆ ಬಾಯ್ಸು ಬಂದ ತಕ್ಷಣ ಬೇರೆ ಗೇಮ್ಸ್ ಎಲ್ಲ ಆಡೋದು ಬಿಟ್ಟು ಅವಕ್ಕೆ ಕ್ರಿಕೆಟ್ ಹುಚ್ಚು. ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ ನಮ್ಮ ಮನೆಗೆ ಎಲ್ರಿಗೂ, ಮೇಲ್ಸಿಗೆ. ಸೊ ಹಾಗಾಗಿ ಬಂದ ತಕ್ಷಣವೇ ಅವರು ಬ್ಯಾಟ್ ಬಾಲ್ ಎಲ್ಲ ತೊಗೊಂಡು ಕ್ರಿಕೆಟ್ ಆಡ್ತಾ ಇದ್ದಾರೆ. ಎಷ್ಟೊತ್ತು ನಾವು ವೆಯ್ಟ್ ಮಾಡಿ ಸಾಕಾಗೋಯ್ತು ಬೇರೆ ಗೇಮ್ಸ್ ಆಡೋಣ ಅಂದರೆ ಅವ್ರು ರೆಡಿನೇ ಇಲ್ಲ. ಕ್ರಿಕೆಟ್. ಸೊ ನಮ್ಮ ಅವಿಶ್ರಾಣಿಗೂ ಕೂಡ ಕ್ರಿಕೆಟ್ ಇಷ್ಟ, ಆದರೆ ಅದಕ್ಕೆ ಆಡೋದಕ್ಕೆ ಅಷ್ಟೊಂದು ಬರೋದಿಲ್ಲ. ಇಲ್ಲಿ ನೆಕ್ಸ್ಟ್ ನೋಡಿ ನಾನು ಆಡ್ತಾ ಇದ್ದೀನಿ. ನನಗೂ ಕ್ರಿಕೆಟ್ ಇಷ್ಟ, ಬಟ್ ನನಗೆ ಅಷ್ಟೊಂದು ಆಡೋಕ್ಕೆಲ್ಲ ಬರಲ್ಲ. ಅವಾಗ ಯಾವಾಗಾದರೂ ಟ್ರೈ ಮಾಡ್ತಾ ಇರ್ತೀನಿ, ಆದರೂ ಕೂಡ ಆಡೋಕ್ಕೆ ಟ್ರೈ ಮಾಡಿದೆ. ನಾನು ಕ್ರಿಕೆಟ್ಸ್ ಎಲ್ಲ ನೋಡ್ತಾ ಇರ್ತೀನಿ. ನನಗೆ ನಮ್ಮ RCB ಟೀಮ್ ಬಂದರೆ ತುಂಬಾ ಇಷ್ಟ. WPL ಆಗಿರ್ಬೋದು, IPL ಆಗಿರ್ಬೋದು. ನಾನು RCB ಯಾವಾಗಲೇ ಇದ್ದರೂ ಕೂಡ ಮಿಸ್ಸೇ ಮಾಡಲ್ಲ. ಆ ಥರ ನಾನು ಊಟ ತಿಂಡಿ ಆದರೂ ಮಿಸ್ ಮಾಡ್ತೀನಿ, ಕ್ರಿಕೆಟ್ ಮಾತ್ರ RCB ಇರೋ ಟೈಮಲ್ಲಿ ನಾನು ಮಿಸ್ ಮಾಡೋಲ್ಲ. ಎಲ್ಲ ಟೈಮ್ನೂ ಕೂಡ ಏನೇ ಕೆಲಸ ಇದ್ದರೂ ಮುಗಿಸಿ ನಾನು ಆ ಟೈಮ್ಗೆ ಫ್ರೀಯಾಗಿ ನಾನು ಮ್ಯಾಚ್ನ ನೋಡ್ತಾ ಇರ್ತೀನಿ. ಅದರಲ್ಲೂ ನನಗೆ ವಿರಾಟ್ ಕೊಹ್ಲಿ ಅಂದರೆ ತುಂಬಾ ಇಷ್ಟ ನನಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ, ನಿಮಗೆ IPL ಅಲ್ಲಿ ಯಾವ ಟೀಮ್ ಇಷ್ಟ ಆ್ಯಂಡ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ, ನಿಮ್ಗೆ ಇಷ್ಟವಾಗಿರೋ ಕ್ರಿಕೆಟ್ ಪ್ಲೇಯರ್ ಯಾರು ಅಂತ ಹೇಳಿ. ನೆಕ್ಸ್ಟ್ ಅಮ್ಮ ಮತ್ತು ಆಂಟಿ ಇಬ್ಬರು ಸೇರಿ ಇಲ್ಲಿ ಶಟಲ್ ಕಾಕ್ ಆಡ್ತಾ ಇದ್ದಾರೆ. ಇದೇ ಫಸ್ಟ್ ಟೈಮ್ ಅವರಿಬ್ಬರು ಈ ಥರ ಗೇಮ್ಸ್ ಆಡ್ತಾ ಇರೋದು. ನೆಕ್ಸ್ಟ್ ನೋಡಿ ನಮ್ಮ ಅವಿಶ್ರಾಣ ಅಲ್ಲಿ ಇಲ್ಲಿ ಆಟಾಡಿ ಈ ಥರ ಫ್ಲವರ್ ಸಿಕ್ತು ಅಂತ ಕಿತ್ಕೊಬಂದು ಕೊಡ್ತಾ ಇದೆ.
ಅಂತೂ ತುಂಬಾ ಇಷ್ಟ, ನನಗೆ ಏನಾದರೂ ಕೊಡಬೇಕು ಆ ಥರದಂದ್ರೆ ನೋಡಿ ಇಲ್ಲಿ ಇದೆ ಅತ್ತೆ ಅಂತ ಹೇಳಿ ಎಲ್ಲ ಕಿತ್ತು ಕಿತ್ತು ಕೊಡ್ತಾ ಇದ್ದಾನೆ ನನಗೆ. ಅವ್ನಿಗೇನೋ ಒಂಥರ ಇಷ್ಟ, ಏನಾದರೂ ಸ್ಪೆಷಲ್ ಥಿಂಗ್ಸ್ ಯಾರಿಗಾದರೂ ಕೊಟ್ಟಾಗ ಅವ್ರಿಗೆ ಅವನಿಗೆ ವಾವ್ ಬ್ಯೂಟಿಫುಲ್ ಅಂತ ಏನಾದರೂ ಒಂದು ಅಪ್ರಿಸಿಯೇಷನ್ ಮಾಡ್ತಾ ಇದ್ರೆ ಅವನಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಅವನಿಗೂ ಕೂಡ ಅಷ್ಟೇ ಸೆಟಲ್ ಕಾಕ್ ಅಂದರೆ ತುಂಬ ಇಷ್ಟ. ಅಂದರೆ ಬೇರೆಯವ್ರು ದೊಡ್ಡವರೆಲ್ಲ ಆಡೋದು ನೋಡ್ತಾನೆ ಅಲ್ವಾ, ಸೊ ಹಾಗಾಗಿ ಬಟ್ ಅದಕ್ಕೆ ಆಡೋಕ್ಕೆ ಅಷ್ಟೊಂದು ಬರೋದಿಲ್ಲ. ಅವನಿಗೆ ಅನಿಸುತ್ತೆ ನಾವು ಬಾಲ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ, ಅಂದರೆ ಮೀನ್ಸ್ ಅವ್ನು ಹೆಂಗೆ ಹೊಡಿಬೇಕು ಅನ್ನೋದು ಅವ್ನಿಗೆ ಅಷ್ಟೊಂದು ಇನ್ನೂ ಗೊತ್ತಿಲ್ಲ, ಚಿಕ್ಕ ಪಾಪು ಅಲ್ವಾ. ಸೊ ಹಾಗೆ ಇದು ಕಿಡ್ಸ್ದು ಗೇಮ್, ಬಟ್ ಅವನಿಗೆ ಇದೇ ಫಸ್ಟ್ ಟೈಮ್ ಅಲ್ವಾ, ನಮಗೂ ಸ್ವಲ್ಪ ಭಯ ಅವನಿಗೆ ಆಡೋದಕ್ಕೆ ಬರೋದಿಲ್ಲ ಅಂಥೇಳಿ. ಆದರೂ ಕೂಡ ನಾವೇ ಎಲ್ಲ ಸೇರಿಕೊಂಡು ಅವನಿಗೆ ಸ್ವಲ್ಪ ಆಡಿಸ್ತಿದ್ದೀವಿ. ಅಂದರೆ ಅವನಿಗೆ ಗೇಮ್ಸ್ ಆಡೋದಕ್ಕೆ ತುಂಬ ಇಷ್ಟ, ಬಟ್ ಯಾವ ರೀತಿ ಬಿದ್ದರೆ ಏನಾಗುತ್ತೆ ಅನ್ನೋದೆಲ್ಲ ಏನೂ ಗೊತ್ತಿಲ್ಲ ಅವನಿಗೆ. ಸಾಕು ಬೇಡ ಅಂತ ಹೇಳಿದ್ರು ಅವ್ನು ಕೇಳ್ತಾ ಇಲ್ಲ, ನಾನು ಆಡ್ತೀನಿ ಹತ್ಸು ನನ್ನನ್ನು ಅಂಥೇಳಿ. ಎಲ್ಲರೂ ಶಿಫ್ಟ್ ವೈಸ್ ಒಬ್ಬೊಬ್ಬರು ಒಂದೊಂದ್ಸಲ ಅವನನ್ನು ಕರ್ಕೊಂಡು ಈ ಥರ ಗೇಮ್ಸ್ನ ಆಡಿಸ್ತಾ ಇದ್ವಿ ನಾವು. ಅವನು ಈ ಥರ ಗೇಮ್ಸ್ ಆಡುವಾಗ ಖುಷಿ ಪಡ್ತಾ ಇದ್ದ, ಎಷ್ಟು ಸರ್ಪ್ರೈಸ್ ಆಗ್ತಾ ಇದ್ದ, ಅದನ್ನೆಲ್ಲ ನೋಡಿ ನಿಜವಾಗ್ಲೂ ನಾವಂತೂ ತುಂಬಾ ಖುಷಿ ಪಟ್ವಿ, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅವನ ಖುಷಿನ ನೋಡಿ ನಾವು ತುಂಬಾ. ಇಲ್ಲಿ ಸ್ವಲ್ಪ ಹೊಟ್ಟೆ ಹಸ್ತಿದ್ಬಿಟ್ಟಿತ್ತು ಎಲ್ರಿಗೂ. ಅಂದರೆ ಬ್ರೇಕ್ಫಾಸ್ಟ್ ನಾವು ಸ್ವಲ್ಪ ತಿನ್ಕೊಂಡು ಬೇಗ ಬಂದ್ವಿ, ಟೈಮ್ ಆಯಿತು ಅಂತ ಹೇಳಿ ಚೆಕ್ಕಿನ್ ಆಗೋದಕ್ಕೆ. ಎಲ್ರಿಗೂ ಹೊಟ್ಟೆ ಹಸ್ತಿತ್ತು, ನಾವು ಫುಡ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ. ಬೇರೆ ರೆಸಾರ್ಟಲ್ಲಿ ನಾವು ಹೋಗಿರೋ ಮುಂಚೆ ಎಲ್ಲ ನೋಡಿದರೆ ಅಲ್ಲಿ ಟೈಮಿಂಗ್ಸ್ ಏನು ಪರ್ಫೆಕ್ಟಾಗಿ ಇರ್ತಾ ಇರಲಿಲ್ಲ. ಅಂದರೆ ಪರ್ಟಿಕ್ಯುಲರಾಗಿ ಇದೇ ಟೈಮ್ಗೆ ಬರಬೇಕು ಅಂತ ಏನೂ ಇರಲಿಲ್ಲ, ಬೇಗ ಊಟ ಮಾಡ್ಕೋತಿದ್ವಿ. ಬಟ್ ಇಲ್ಲಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ನೆಕ್ಸ್ಟ್ ನಾವು ಪೂಲ್ಗೆ ಇಳಿದ್ವಿ, ಊಟ ತಿಂಡಿ ಏನೇ ನಮ್ಮದೆಲ್ಲ ಇರುತ್ತೋ ಎಲ್ಲ ಮುಗಿಸ್ಕೊಂಡು ಪೂಲ್ಗೆ ಇಳಿದ್ಬಿಟ್ಟು ಅಲ್ಲಿ ಚೆನ್ನಾಗಿ ಆಟ ಆಡಿದ್ವಿ. ನಮ್ಮ ಅಭಿಷೇಕಂತೂ ಇದೇ ಫಸ್ಟ್ ಟೈಮ್ ಅವನು ಸ್ವಿಮ್ಮಿಂಗ್ ಪೂಲ್ಗೆ ಇಳ್ತಿದ್ವು. ಅವನಿಗೆ ಯಾವ ಥರ ಸ್ವಿಮ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಬಟ್ ಬೇರೆಯವ್ರನ್ನ ನೋಡಿ ಅಲ್ಲಿ ಖುಷಿ ಪಡ್ತಾ ಇದ್ದಿದ್ದು. ಮತ್ತು ಅಲ್ಲಿ ಜಗ್ಗಿಟ್ಟಿರ್ತಾರೆ ಮಕ್ಳಿಗಂತಾನೆ, ಇದು ಕಿಡ್ಸ್ದು ಪೂಲ್. ಸೊ ಅವನಿಗೆ ಅಲ್ಲಿ ಬಿಟ್ಟಿದ್ವಿ. ಅವ್ನಿಗೆ ಅದು ಇಷ್ಟ ಇಲ್ಲ, ಅಂದರೆ ದೊಡ್ಡವರು ಅಡಲ್ಟ್ಸ್ ಏನು ಪೂಲ್ ಆಟ ಆಡ್ತಾ ಇದ್ರಲ್ವ, ಸೊ ಅವನಿಗೆ ಅಲ್ಲಿಗೆ ಹೋಗಬೇಕು ಅಂತ ಇಷ್ಟ. ನಾನು ಎಷ್ಟೇ ಹೇಳಿದ್ರು ಅವ್ನು ಕೇಳ್ತಾ ಇಲ್ಲ. ಸೊ ನಮ್ಮ ಮನೆಯವರು ಹಾಗೆ ಸ್ವಲ್ಪ ಅವ್ನು ಹಿಡ್ಕೊಂಡು ಆಟ ಆಡಿಸಿದ್ರು. ಹಾಗೆ ನನಗೆ ಸ್ವಿಮ್ಮಿಂಗ್ ಪೂಲ್ ಅಡಲ್ಟ್ಸಿಗಲ್ಲಿ ಇಳಿಯೋಕ್ಕೆ ನನಗೆ ಭಯ, ತುಂಬಾ ಭಯ, ಯಾಕಂದರೆ ನನಗೆ ಸ್ವಿಮ್ಮಿಂಗ್ ಬರೋದಿಲ್ಲ. ಸೊ ನಾನು ಕಿಡ್ಸಲ್ಲೇ ಆಟ ಆಡೋದು ಯಾವಾಗೇ ಹೋದ್ರೂ. ನಮ್ಮ ಮನೆಯವ್ರು ಯಾವಾಗಲೂ ನಂಗೆ ಫೋರ್ಸ್ ಮಾಡಿ ಬೈತಾನೆ ಇರ್ತಾರೆ, ನೀನೇನು ಕಲಿಯಲ್ಲ ಬರೋದಿಲ್ಲ ಅಂತ. ಸೊ ಕಲಿಸ್ತೀನಿ ಅಂತ ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿದೆ ನಾನು ಕೂಡ. ಥಿಂಕ್ ಏನು ಅಂದರೆ ನಮ್ಮ ಮನೆಯವ್ರ ಫೋನು ಪೂಲಲ್ಲಿ ಬಿದ್ದು ಹಾಫ್ ಆನ್ ಅವರ್ ನಮಗೆ ಸಿಕ್ಕೇ ಇರಲಿಲ್ಲ. ನೆಕ್ಸ್ಟ್ ಸಿಕ್ತು, ಸ್ವಲ್ಪ ಅದು ಪ್ರಾಬ್ಲಮ್ ಇತ್ತು, ಅಂದರೆ ಸ್ಪೀಕರ್ದಾಗಿರ್ಬೋದು. ನಮ್ಮ ಮನೆಯವರಂತೂ ಫುಲ್ ಅಪ್ಸೆಟ್ ಆಗಿ ಅದನ್ನು ಸರಿ ಮಾಡಿಕೊಂಡು ಬಿಸಿಲಲ್ಲಿ ಅದನ್ನು ಒಣಗಿಸ್ಕೊಂಡೇ ಕೂತ್ಕೊಂಡ್ರು. ಮೂಡ್ ಅಪ್ಸೆಟ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದಾರೆ. ನಾವು ಎಷ್ಟೇ ಫೋರ್ಸ್ ಮಾಡಿದ್ರು ಯಾವುದೇ ಗೇಮ್ಸ್ಗಾಗಿರ್ಬೋದು ಏನು ಯಾವುದಕ್ಕೂ ಪಾರ್ಟಿಸಿಪೇಟ್ ಮಾಡಲಿಲ್ಲ. ನೆಕ್ಸ್ಟ್ ಬಂದಿದ್ದೆ ನಾವು ಜಿಪ್ಲೈನಲ್ಲಿ ನಾವು ಎಲ್ಲರೂ ಆಡಿದ್ವಿ. ನಮ್ಮ ಅಮ್ಮ ಆಂಟಿ ಮಾತ್ರ ಆಡಲಿಲ್ಲ, ನಮ್ಮ ಮನೆಯವ್ರು ಬರಲಿಲ್ಲ, ಯಾಕಂದರೆ ಫೋನ್ ನಮ್ಮದು ಪೂಲಲ್ಲಿ ಬಿದ್ದು ಸ್ವಲ್ಪ ಹಾಳಾಗಿತ್ತಲ್ವ, ಆ ರೀಸನ್ಗೆ. ಮಿಕ್ಕಿರೋರು ಎಲ್ಲರೂ ಆಡಿದ್ವಿ. ನಾನು ಆ್ಯಕ್ಚುಲಿ ಒಂದೇ ಟ್ರಿಪ್ ಹೋಗಿದ್ದು, ನನ್ನ ತಮ್ಮರೆಲ್ಲ 2 ಟ್ರಿಪ್ 3 ಟ್ರಿಪ್ ಆಡಿದ್ರು, ಚೆನ್ನಾಗಿತ್ತು ಅಂತ ಹೇಳಿ ರೀಲ್ಸ್ ಎಲ್ಲ ಮಾಡ್ಕೊಂಡು. ನನ್ನ ತಮ್ಮ ನೆಕ್ಸ್ಟ್ ಏನು ಅಂತಂದರೆ ನಮ್ಮ ಅವಿಷಣ್ಗೆ ಜಿಪ್ಲೈನ್ ಆಡಬೇಕು ಅಂತ ಇಷ್ಟ. ನಾವು ಅವ್ರಿಗೆ ರಿಕ್ವೆಸ್ಟ್ ಕೂಡ ಮಾಡಿದ್ವಿ, ಇನ್ನು ಅಂದರೆ ನಾವು ನಾವು ಆಡ್ತಾ ಇರುವಾಗ ಅವನನ್ನು ಸೇರಿಕೊಂಡು ಆಡಿಸ್ಬೋದಾ ಅಂತ. ಬಟ್ ಅವ್ರು ಅದನ್ನು ಮಾಡಲಿಲ್ಲ. ಅದಕ್ಕೆ ಅವ್ನಿಗೆ ಅರ್ಧ ಗಂಟೆ ಸಮಾಧಾನ ಮಾಡಿದ್ವಿ, ನಾವು ಆಡೋಗಿಲ್ಲ ಅಂಥೇಳಿ. ನೆಕ್ಸ್ಟ್ ನಾವು ಹೋಗೋಣ, ಟೈಮ್ ಆಯಿತು, ಹೋಗಿ ಬೇಗ ಹೋಗ್ಬಿಡೋಣ ಅಂಥೇಳಿ ಹೋಗುವಾಗ ಇಲ್ಲಿ ನೋಡಿ ಅಲ್ಲಿ ರೆಸಾರ್ಟಲ್ಲಿ ಮ್ಯಾನೇಜರ್ ಇದ್ರಲ್ಲ, ಸೊ ಅವ್ರ ಕಿಡ್ಸ್ ಇದು ಸಾಂಗ್ ಎಲ್ಲ ಪ್ಲೇ ಮಾಡಿರ್ತಾರಲ್ವ, ನಾನು ಮ್ಯೂಟ್ ಮಾಡಿರ್ತೀನಿ, ಯಾಕಂದರೆ ಕಾಪಿರೈಟ್ ಬರುತ್ತೆ ಸಾಂಗ್ ಎಲ್ಲ ಬಂದರೆ. ಅವ್ರ ಜೊತೆ ನಮ್ಮ ರಕ್ಷಿ ಸೇರಿ ಡ್ಯಾನ್ಸ್ ಮಾಡ್ತಾಯಿದ್ದೇನೆ. ಹುಡುಗಿರಿಗೂ ತುಂಬ ಖುಷಿ, ಇವರೆಲ್ಲ ಬಂದು ಡ್ಯಾನ್ಸ್ ಮಾಡ್ತಿದ್ದಾರಲ್ಲ ಅಂತ ಹೇಳಿ. ನೆಕ್ಸ್ಟ್ ಇದು ನನ್ನ ಬೇಜಾರಾಗಿತ್ತು. ಅಂದರೆ ನಮಗೆ ಆ್ಯಕ್ಚುಲಾಗಿ ಸತ್ಯವಾಗ್ಲೂ ಹೇಳಬೇಕು ಅಂದರೆ ನಮ್ಗೆ ಈ ರಿಸಲ್ಟ್ ಬಂದಿದ್ದು ಇಷ್ಟ ಆಗಲಿಲ್ಲ. ಏನು ನಾವು ಕೊಟ್ಟಿರೋ ಅಮೌಂಟ್ಗೆ ಇದೇನೂ ವರ್ತಿರಲಿಲ್ಲ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟಾದ್ರೂ ಕವರ್ ಮಾಡೋಣ ಅಂಥೇಳಿ ನಾವು ಇಲ್ಲಿ ಫೈನಲ್ಲಾಗೆ ಗೀಕ್ಸ್ನೆಲ್ಲ ಮುಗಿಸ್ಕೊಂಡು ಈ ಟಾರ್ಗೆಟ್ ಶೂಟ್ ಆದರೂ ಮಾಡ್ಬೋದಲ್ಲ ಅಂತ ಹೇಳಿ ನಾವು ಇದನ್ನೊಂದು ಟ್ರೈ ಮಾಡೋಣ ಅಂಥೇಳಿ ನಮ್ಮ ಮನೆಯವ್ರಿಗೆ ಒಂಚೂರು ಸಮಾಧಾನ ಮಾಡಿ, ಹೇಗೋ ಅವ್ರ ಮೂಡ್ ಚೇಂಜ್ ಆಯಿತು. ಸೊ ಪರವಾಗಿಲ್ಲ ಆಯಿತು ಆಡೋಣ ಅಂಥೇಳಿ ನಮ್ಮಮ್ಮವರು ನಾವು ಎಲ್ಲರೂ ಸಮಾಧಾನ ಮಾಡಿ ಫೋನ್ ಸ್ವಲ್ಪ ಸರಿ ಹೋಗಿತ್ತು. ಸೊ ಹಾಗಾಗಿ ಇಲ್ಲಿ ಟಾರ್ಗೆಟ್ ಶೂಟ್ ಮಾಡ್ತಾ ಇದ್ದೀವಿ. ಒಬ್ಬರು ಕೂಡ ನಾವು ದೂರದಿಂದ ಹೊಡಿಲಿಲ್ಲ. ನೆಕ್ಸ್ಟ್ ನಮ್ಮ ಅವಿಷಣ್ಗೆ ಅವನೊಬ್ಬನಿಗೆ ಗನ್ ಎತ್ಕೊಂಡು ಹೊಡಿಬೇಕು ಅಂತ ಅವನಿಗೆ ಅದ್ರ ವೆಯ್ಟ್ ಅವನಿಗೆ ಹಿಡಿಯೋಕ್ಕೂ ಕೂಡ ಆಗೋದಿಲ್ಲ. ಆದರೂ ಅವ್ನಿಗೆ ಹಠ ನಾನು ಆಡಬೇಕು ಅಂತ. ಕೊನೆಗೆ ನನ್ನ ತಮ್ಮ ಅವನಿಗೆ ಸೇರಿಕೊಂಡು ಅವನಿಗೆ ಸ್ವಲ್ಪ ಹೊತ್ತು ಆಟ ಆಡಿಸಿದ್ರು. ನೆಕ್ಸ್ಟ್ ನಾನು ಆಡೋಣ ಅಂತ ಹೇಳಿದೆ. ನನಗೆ ಆ್ಯಕ್ಚುಲಿ ಇದೆಲ್ಲ ಒಂದು ಚೂರೂ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಆದರೆ ನಾನು ಬಿಡ್ತೀನಿ ಕಾಮಿಡಿ ಮೊದಲೇ ನಂದು. ಸ್ವಲ್ಪ ನಾನು ಅದ್ರ ಹತ್ರನೇ ಹೋಗಿ ಕೂಡ ಹೊಡಿಯೋಕ್ಕೆ ಟ್ರೈ ಮಾಡಿದೆ, ಆದರೂ ನನಗೆ ಬರಲಿಲ್ಲ. ಎಲ್ಲರೂ ನನ್ನನ್ನಂತೂ ತುಂಬ ಜೋಕ್ ಮಾಡ್ಕೊಂಡು ಆಡ್ಕೋತಾ ಇದ್ರಲ್ಲಿ.
ಯಾರೇನೇ ಮಾಡಿದ್ರು ಸಮ್ ಟೈಮ್ ನಾನು ಮೈಂಡ್ ಮಾಡಲ್ಲ, ನನ್ನ ಹ್ಯಾಪಿನೆಸ್ಗೆ ಮಾತ್ರನೇ ನಾನು ಟೈಮ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ನೋಡಿ ಇದು ನಮ್ಮ ಅವಿಸಣ್ಣ, ನಾನು ಬ್ಲಾಗ್ ಮಾಡೋದು ವೀಡಿಯೋಸ್ ಮತ್ತು ನನ್ನ ತಮ್ಮರು ಅವಾಗವಾಗ ರೀಲ್ಸ್ ಮಾಡೋದು ಎಲ್ಲ ನೋಡಿದ್ದಾನೆ ಅವನು ಆ್ಯಕ್ಚುಲಿ ಕ್ಲಿಯರಾಗಿ. ಸೊ ಅವನಿಗೆ ಇಷ್ಟ ಬ್ಲಾಗ್ ಮಾಡಬೇಕು ಅಂತ. ನನಗೆ ನನ್ನ ತಮ್ಮರಿಗೆ ನಮ್ಮ ಮನೆಯವ್ರಿಗೆಲ್ಲ ನಾನು ವೀಡಿಯೋ ಮಾಡಿಕೊಡ್ರಿ ಅಂತ ಕೇಳ್ತಾ ಇದ್ನಲ್ವ. ಆ್ಯಕ್ಚುಲಿ ಗೈಸ್ ಅವ್ರು ನನಗೆ ಯಾರೂ ವೀಡಿಯೋನೇ ಮಾಡಿಕೊಡಲ್ಲ, ನಾನು ತುಂಬ ಫೋರ್ಸ್ ಮಾಡಬೇಕು ಅವರಿಗೆ ವೀಡಿಯೋ ಮಾಡಿ ಅಂತ. ನಮ್ಮ ಅಭಿಷಾಣ ನೋಡಿ ಅವ್ರದ್ದೆಲ್ಲ ಅವ್ರಿಗೆ ಯಾವ ಥರ ಮಾಡ್ತಾರೆ ಅಂತ ನೋಡ್ಕೊಂಡಿದ್ನಲ್ಲ. ಸೊ ಅವನಿಗೆ ನಾನು ಮಾಡ್ತೀನಿ ಅಂತೇಳಿ ಅವ್ರಿಗೆ ಫೋನ್ ಕನೆಕ್ಟ್ ಮಾಡ್ಕೊಂಡು ಈ ಥರ ವೀಡಿಯೋ ಮಾಡ್ಕೊಂಡು ಆಟ ಆಡ್ತಿದ್ದೆ. ಅದು ನೆಕ್ಸ್ಟ್ ನಮಗೆ ಸ್ನ್ಯಾಕ್ಸ್ಗೆ ಇಲ್ಲಿ ಟೀ ಕಾಫಿ ಬಜ್ಜಿ ಕೊಟ್ಟಿದ್ದರು. ಟೀ ಕಾಫಿ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ, ಬಜ್ಜಿ ಓಕೆ ಆಯಿತು. ಆ್ಯಂಡ್ ಗೈಸ್ ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇದಾಗಿ ನೋಡ್ತಾ ಇದ್ದೀರೋ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಖಿಸ್ನಿ ಯೂಟ್ಯೂಬ್ ಚಾನಲ್ ದಿವಸ ಕೇಳಿರ್ತಿದ್ರು ಅವಾಗವಾಗ ಫ್ಯಾಮಿಲಿ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು.